ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾಳೆ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಮಹಾಲಕ್ಷ್ಮಿ ಪೂಜೆ ಕೊನೆಗೊಳ್ಳುತ್ತೆ. ಹಾಗೂ ಇದರ ಜೊತೆಗೆ ಸಫಲ ಏಕಾದಶಿ ಕೂಡ ಇದೆ. ಆದ್ದರಿಂದ ಲಕ್ಷ್ಮೀ ಪೂಜೆ ಏಕಾದಶಿ ಎರಡು ಒಟ್ಟಿಗೆ ಆಚರಿಸಬಹುದಾ ಎಂದು ನೋಡೋಣ. ಹಾಗೆ ಯಾವ ಯಾವ ನಿಯಮಗಳಿರುತ್ತೆ ಅಂತ ತಿಳಿಯೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚು ವಿಷಯದ ಬಗ್ಗೆ ತಿಳಿದುಕೊಳ್ಳಬಹುದು. ಮಾರ್ಗಶಿರ ಮಾಸದ ಕೊನೆಯ ಗುರುವಾರದ ಲಕ್ಷ್ಮೀ ಪೂಜೆ ಏಕಾದಶಿಯಂದು ನೈವೇದ್ಯ ಇಡಬೇಕಾ ಬೇಡವಾ, ವಿಸರ್ಜನೆ ಸಮಯ ಯಾವಾಗ, ಮಡಲಕ್ಕಿ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. 26ನೇ ತಾರೀಕು ಗುರುವಾರ ಬೆಳಗ್ಗೆ ಪೂಜೆ ಮಾಡೋದಿದ್ರೆ ಬ್ರಾಹ್ಮಿ ಮುಹೂರ್ತ ನಿಮಗೆ ಎಷ್ಟು ಗಂಟೆಗೆ ಸಿಗುತ್ತೆ ಅಂತ ಹೇಳಿದ್ರೆ 5:35 6:21 ನಿಮಗೆ ಬ್ರಾಹ್ಮಿ ಮುಹೂರ್ತ ಸಿಗುತ್ತೆ. ನೀವು ಈ ಸಮಯದಲ್ಲಿ ಪೂಜೆ ಮಾಡಬಹುದು. ಹಾಗೆ ಗುರುವಾರ ಲಕ್ಷ್ಮೀ ದೇವ್ರನ್ನ ಕದಲಿಸಾಗಿಲ್ಲ. ಹಾಗೆ ನಿಮಗೆ ಅಮೃತ ಕಾಲ ಬೆಳಗ್ಗೆ 8:20 10:07 ವಿಶೇಷ ಫಲ ಕೊಡುತ್ತೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬಹುದು. ನಾಳೆ ಸಾಯಂಕಾಲದ ಲಕ್ಷ್ಮೀ ಪೂಜೆಗೆ ಯೋಗ್ಯವಾದ ವಿಶೇಷ ಮುಹೂರ್ತ ನೋಡೋದಾದರೆ ಸಂಜೆ 4:16 6:20 ಋಷಭ ಲಗ್ನವಿರುತ್ತೆ. ಇದರ ವಿಶೇಷ ಏನಂತ ನೋಡೋದಾದರೆ ಋಷಭನ ಅಧಿಪತಿ ಶುಕ್ರನ ಆರಾಧ್ಯ ದೇವರು ಯಾರೆಂದರೆ ಲಕ್ಷ್ಮಿ. ನೋಡಿ, ಒಂದಲ್ಲ ಒಂದು ರೀತಿ ಹೆಂಗೆ ಸಂಬಂಧ ಬೆಸೆಯುತ್ತೆ ಅಂತ. ಆದ್ದರಿಂದ ಗುರುವಾರ ನಾವು 26ನೇ ತಾರೀಕು ಸಂಜೆ 4:16 6:20 ಪೂಜೆ ಮಾಡಿ, ಇನ್ನು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ನಾವು ಪೂಜೆ ಮಾಡಬೇಕು. ಹಾಗೆ ಪ್ರತಿಯೊಂದು ದೇವರ ಪೂಜೆ ಕೂಡ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೆಯದು. ಹಾಗೆ ನೀವು ಯಾವ ಬಣ್ಣದ ಬಟ್ಟೆ ಧರಿಸ್ಕೋಬೇಕು ಅಂತ ಹೇಳಿದ್ರೆ ಪಿಂಕ್ ಕಲರ್ ಸೀರೆ ಉಡ್ಬೋದು ಅಥವಾ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಒಂದು ವೇಲಾದ್ರೂ ಹಾಕ್ಕೋಬೇಕಾಗುತ್ತೆ. ಅತಿ ಮುಖ್ಯವಾಗಿ ನೀವು ಸೀರೆ ಉಟ್ರೇ ಒಳ್ಳೆಯದು. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾವ ಥರ ಡ್ರೆಸ್ ಹಾಕ್ಕೋಬೇಕು ಅಂತ. ಅದನ್ನ ನೀವು ಬೇಕಾದ್ರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಿಮಗೆ ಸಫಲ ಏಕಾದಶಿ ಕೂಡ 26ನೇ ತಾರೀಕು ಗುರುವಾರ ಸಿಕ್ಕಿದೆ. ಈ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಒಮ್ಮೆ ನೋಡ್ಕೊಳ್ಳಿ, ಯಾವ ರೀತಿ ಆಚರಣೆ ಮಾಡಬೇಕು ಅಂತ. ಅದ್ರ ಜೊತೆಗೇ ನೀವು ಲಕ್ಷ್ಮೀ ಪೂಜೆ ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ 3 ವಾರನೂ ನೀವು ಲಕ್ಷ್ಮೀ ಪೂಜೆ ಮಾಡಿರ್ತೀರ. ಇದು 4ನೇ ವಾರ ಕೊನೆ ವಾರ ಆಗಿರುತ್ತೆ. ಆದ್ದರಿಂದ ಏಕಾದಶಿ ಹಾಗೂ ಲಕ್ಷ್ಮೀ ಪೂಜೆ ಎರಡನ್ನೂ ಒಟ್ಟಿಗೆ ಆರಾಧನೆ ಮಾಡಬಹುದು. ಏಕಾದಶಿಯಂದು ಉಪವಾಸ ಇರುವುದರಿಂದ ನೈವೇದ್ಯಕ್ಕೆ 1 ಲೋಟ ಹಾಲು ಹಾಗೂ ಕೆಂಪು ಕಲ್ಲು ಸಕ್ಕರೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಸಕ್ಕರೆ ಹಾಕಿ. ಅದರ ಜೊತೆಗೇ ನೀವು 1 ಚೊಂಬು ನೀರು, ಅಂದರೆ ನೀವು ಪಂಚಪಾತ್ರೆಯಲ್ಲಾದರೂ ಇಡ್ಬೋದು ಅಥವಾ ಒಂದು ಚಿಕ್ಕ ಚೊಂಬಿನಲ್ಲಿ ನೀರಿಡ್ಬೋದು. ಅದಕ್ಕೆ ಒಂದೆರಡು ತುಳಸಿ ದಳ ಕೂಡ ಹಾಕಿಡಬೇಕಾಗುತ್ತೆ. ಅದೇ ಏಕಾದಶಿ ಇರೋದ್ರಿಂದ ಯಾವುದೇ ಥರ ನೈವೇದ್ಯ ಇಡೋ ಹಾಗಿಲ್ಲ. ಈಗಾಗಲೇ 3 ವಾರ ಲಕ್ಷ್ಮೀ ಪೂಜೆ ವ್ರತ ಮಾಡ್ಕೊಂಡು ಬಂದಿರ್ತೀರ ನೀವು. ನಾಳೆ ಅಮ್ಮನಿಗೆ ಮಡಲಕ್ಕಿ ಉಡಿ ಇಡುವಂತಿಲ್ಲ. ಬದಲಾಗಿ ಶುಕ್ರವಾರ ನೀವು ಪೂಜೆ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ದ್ವಾದಶಿ ತಿಥಿ ಬರುತ್ತೆ ಶುಕ್ರವಾರ. ಆ ಕಾರಣಕ್ಕೆ ನೀವು ತಾಯಿ ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಹುದು. ಸಂಜೆ ಸಮಯದಲ್ಲಿ ಪೂಜೆ ಮುಗಿದ ನಂತರ ಮುತ್ತೈದೆಯರನ್ನು ಕರೆದು ಶುಕ್ರವಾರ ಅರಿಶಿನ ಕುಂಕುಮ ಮಡಲಕ್ಕಿ ಕೊಡಬಹುದು. ಇನ್ನು ಶನಿವಾರ ರಾಹುಕಾಲ ಮುಗಿದ ಬಳಿಕ ದೇವರಿಗೆ ನೀವು ಮೊಸರು ಅವಲಕ್ಕಿ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಅಥವಾ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ಮೊಸರು ಅವಲಕ್ಕಿ ನೈವೇದ್ಯ ಇಡ್ಬೋದು ಶನಿವಾರ. ಇದೆಲ್ಲ ಮುಗಿದ ನಂತರ ಕೆಂಪಾರತಿ ಮಾಡಿ ಲಕ್ಷ್ಮೀ ದೇವರನ್ನು ವಿಸರ್ಜನೆ ಮಾಡಬಹುದು. ಹಾಗೆ ಶುಕ್ರವಾರದಲ್ಲಿ 10:30
12 ಗಂಟೆವರೆಗೂ ನಿಮಗೆ ರಾಹುಕಾಲ ಇರುತ್ತೆ. ಈ ಸಮಯದಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಬಾರ್ದು. 10:30 ಒಳಗೇ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ, ಅಥವಾ ಸಂಜೆ ಮಾಡ್ಕೊಳ್ಳಿ. ಇದಿಷ್ಟು, ಅಥವಾ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ಕೋಬಹುದು. ನಂತರ ಮುತ್ತೈದೆಯರಿಗೆ ನೀವು ಅಮ್ಮನಿಗೇನು ಉಡಿ ತುಂಬಬೇಕಾಗುತ್ತೆ, ಮುತ್ತೈದೆಯರಿಗೂ ಅರಿಶಿಣ ಕುಂಕುಮ ಕೊಟ್ಟು ವ್ರತನ ಸಮಾಪ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ನಿಮಗೆ ಪೂಜೆ ಮಾಡುವಂಥ ಒಂದು ಸಮಯನ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.